ಈ ವರ್ಷ ಈ ರಾಶಿಯವರು ಸಂಪೂರ್ಣವಾಗಿ ಮಿಶ್ರ ಫಲ ನೀಡಲಿದೆ. ವೃತ್ತಿ ಮತ್ತು ಆರ್ಥಿಕವಾಗಿ ಪ್ರಗತಿ ಇದ್ದರೂ ಆರೋಗ್ಯದಲ್ಲಿ ಮತ್ತು ಕುಟುಂಬ ವಿಷಯದ ಸ್ವಲ್ಪ ಎಚ್ಚರಿಕೆ ಅಗತ್ಯ. ಓಂ ಗುರುಭ್ಯೋ ನಮಃ ಹರಿ ಓಂ. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ HR ಗುರೂಜಿ. ದೈವಮಾಸಿಕ ಸ್ವಾಗತ. ಹಾಗೂ ಈ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆದಷ್ಟು ಶೇರ್ ಮಾಡಿ. ವೀಕ್ಷಕರೇ, ಇಂದಿನ ವಿಷಯ 2026-27 ಪರಭಾವ ನವ ಸಂವತ್ಸರದ ಯುಗದ ಭವಿಷ್ಯ ಬಗ್ಗೆ ತಿಳಿಸೋ ಬಂದಿದ್ದೇನೆ. ಅದರಲ್ಲಿ ಸಿಂಹ ರಾಶಿಯಲ್ಲಿ 5ನೇ ರಾಶಿ ಆಗಿರುತ್ತೆ. ಈ ವರ್ಷ ಈ ರಾಶಿಯವರು ಸಂಪೂರ್ಣವಾಗಿ ಮಿಶ್ರ ಫಲ ನೀಡಲಿದೆ. ಈ ರಾಶಿಯವರಿಗೆ ಯಾಕಂತಂದರೆ ವೃತ್ತಿ ಮತ್ತು ಆರ್ಥಿಕವಾಗಿ ಪ್ರಗತಿ ಇದ್ದರೂ ಆರೋಗ್ಯದಲ್ಲಿ ಮತ್ತು ಕುಟುಂಬ ವಿಷಯದ ಸ್ವಲ್ಪ ಎಚ್ಚರಿಕೆ ಅಗತ್ಯ. ಈ ರಾಶಿಯವರು ಯಾಕಂತಂದರೆ ಅನುಕೂಲ ಎಷ್ಟಿದೆ ಅನನುಕೂಲ ಜಾಸ್ತಿನೇ ಇದೆ. ಇದರಲ್ಲಿ ಒಳ್ಳೆಯದಕ್ಕಿಂತ ಕೆಟ್ಟದ್ದು ಜಾಸ್ತಿ ಇದೆ. ಏನೇ ಮಾಡೋಕ್ಕೆ ಹೋದರೂ ಶನಿ ಪ್ರಭಾವ ಭಾಳ ಇದೆ ಇದ್ರ ಮೇಲೆ. ಇದರಿಂದಾಗಿ ಅವ್ರು ಏನೇ ಕೆಲಸ ಮಾಡೋಕ್ಕೆ ಹೋದ್ರು ಕೆಲಸನೂ ಒತ್ತಡ ಜಾಸ್ತಿ ಆಗ್ತಾ ಹೋಗುತ್ತೆ, ಕಿರಿಕಿರಿ ಆಗ್ತಾ ಹೋಗುತ್ತೆ. ಅನುಕೂಲ ಯಾವ ಥರ ಇದೆ ಮೊದಲು ನೋಡಬೇಕಂತಂದರೆ, ವೃತ್ತಿ ಪ್ರಗತಿಯಲ್ಲಿ ಪ್ರಗತಿ ಕಾಣ್ತಾರೆ. ಪ್ರಾರಂಭ ದಿನದಲ್ಲಿ ನಿಮ್ಮ ಸಂಪೂರ್ಣ ನಾಯಕತ್ವ ಗುಣ ಇದ್ದರೂ ಕೂಡ ಮತ್ತು ಕಠಿಣ ಪರಿಶ್ರಮ ಇದ್ದರೂ ಕೂಡ ಕೆಲಸ ಒತ್ತಡ, ಕೆಲಸ ಸ್ಥಳದಲ್ಲಿ ಏನೇ ವಿಚಾರಗಳಿದ್ರು ಅದು ಸರಿಯಾಗಿ ತೂಗಿಸುವಂಥ ಶಕ್ತಿ ನಿಮ್ಮಲ್ಲಿದೆ. ಮತ್ತು ನಾಯಕತ್ವ ಗುಣ ಸಂಪೂರ್ಣವಾಗಿ ಒಂದು ಮನೆಯೇ ಮೇಂಟೈನ್ ಮಾಡುವಂಥ ಒಂದು ಶಕ್ತಿ ಇದೆ ತಮಗೆ. ಅಂಥ ಒಂದು ಗುಣ, ಅಂಥ ಒಂದು ನಡೆ, ಅಂಥ ಒಂದು ನುಡಿ, ಸಂಪೂರ್ಣವಾಗಿ ಜವಾಬ್ದಾರಿಯಿಂದ ಒಂದು ನಡೆಸುವಂಥ ಯೋಗಗಳು ಎಲ್ಲ ಚೆನ್ನಾಗಿದೆ. ಯಾಕಂದ್ರೆ ವೃತ್ತಿ ಪ್ರಗತಿನ ಜೀವನ ನಡೆಯಲಿ, ನಿಮ್ಮ ಜೀವನದಲ್ಲಿ ಎಲ್ಲ ಏಳಿಗೆ ಆಗುವಂಥ ಯೋಗ ಬರ್ತಾ ಹೋಗುತ್ತೆ. ಮತ್ತು ಆರ್ಥಿಕದಲ್ಲಿ ಲಾಭ ಇದೆ. ಪ್ರಾರಂಭದಿಂದಲೇ ಹಣಕಾಸಿನ ದೃಷ್ಟಿಯಿಂದ ಈ ವರ್ಷ ಎಲ್ಲ ರೀತಿಯಿಂದನೂ ಸಿದ್ಧರಾಗಿರ್ತೀರ. ಪ್ರತಿಯೊಂದು ವಿಚಾರದಲ್ಲೂ, ಒಂದು ಕೆಲಸದಲ್ಲಿ ಇರಲಿ, ಒಂದು ಹಣಕಾಸು ವಿಚಾರದಲ್ಲಿರಲಿ, ಒಂದು ಯಾವುದೋ ಆಸ್ತಿ ಇರಲಿ, ಆಡಂಬರದಲ್ಲಿರಲಿ, ಒಂದು ವಾಹನ ಯೋಗದಲ್ಲಿರಲಿ, ಏನೇ ಕೆಲಸ ಒತ್ತಡ ಇರಲಿ, ಏನೇ ಇದ್ದರೂ ಕೂಡ ನಿಮಗೆ ಆದಾಯ ಮೂಲಗಳಿಂದ ಎಲ್ಲ ರೀತಿ ಚೆನ್ನಾಗಿರುತ್ತೆ. ಆದರೆ ಸ್ವಲ್ಪ ಹುಷಾರಿದ್ದಷ್ಟು ಭಾಳ ಅನುಕೂಲ. ಯಾಕಂದರೆ ಹುರುಪಲ್ಲಿ ಏನೇ ಕೆಲಸ ಮಾಡೋಕೆ ಹೋಗ್ತೀರ, ಭಾಳ ಒಂದು 100% ಸಂಪೂರ್ಣವಾಗಿ ಇವತ್ತು ಕೆಲಸ ಆಗೇ ಆಗುತ್ತೆ ಅಂತ ಓಪ್ಸ್ ಭಾಳ ಇರುತ್ತೆ. ಆ ಓಪ್ಸ್ ಕೂಡ ಆದಷ್ಟು ಮಟ್ಟಿಗೆ ಓದು ಕೂಡ ಸ್ವಲ್ಪ ನಿಮಗೆ ಡಿಸಿಪ್ಲಿನ್ ಆಗುವಂಥ ಯೋಗ ಬರ್ತಾ ಹೋಗುತ್ತೆ. ಇದರಿಂದಾಗಿ ಹೂಡಿಕೆ ಮಾಡೋದ್ರಲ್ಲಿ ಸ್ವಲ್ಪ ಉತ್ತಮ ಇದ್ದರೂ ಕೂಡ ಅದನ್ನು ವಿಚಾರ ಮಾಡಿ ಉತ್ತಮ ಮಾಡಬೇಕಾಗುತ್ತೆ. ಎಷ್ಟು ಹೂಡಿಕೆ ಮಾಡಿರ್ತೀರಿ ಅದು 10 ಸಲ ವಿಚಾರ ಮಾಡಿ ನೀವು ಹೂಡಿಕೆ ಮಾಡಿದಷ್ಟು ಭಾಳ ಉತ್ತಮ ಇರುತ್ತೆ ಅಂತ. ಮತ್ತು ವಿದ್ಯಾಭ್ಯಾಸದಲ್ಲಿ ಅನುಕೂಲ. ವಿದ್ಯಾಭ್ಯಾಸದಲ್ಲಿ ಈ ವರ್ಷ ಎಕ್ಸಾಮಿನೇಷನ್ ತುಂಬ ಚೆನ್ನಾಗಿದೆ. ಈ ರಾಶಿಯವರಿಗೆ ಒಳ್ಳೇದಾಗುವಂಥ ಯೋಗ ಇದೆ. ಒಳ್ಳೆ ಪರ್ಸೆಂಟೇಜು, ಒಳ್ಳೆ ಮಾರ್ಕ್ಸು, ಒಳ್ಳೆಯ ಒಂದು ಲೀಡ್ ಮಾಡಬೇಕು, ನಾನು ಇಷ್ಟೇ ಮಾರ್ಕ್ಸ್ ತೆಗಿಬೇಕು, ಇಷ್ಟೇ ಪರ್ಸೆಂಟ್ ತೆಗಿಬೇಕು ಅಂತ ಆಸೆ ಇದ್ದವರು ವಿದ್ಯಾರ್ಥಿಗಳಿಗೆ ಒಳ್ಳೆ ವಿದ್ಯಾಭ್ಯಾಸ ಮತ್ತು ಕಲಿಕೆ ರೂಪದಲ್ಲಿ ಮತ್ತು ಜ್ಞಾನ ರೂಪದಲ್ಲಿ ಮತ್ತು ಬುದ್ಧಿಶಕ್ತಿ ರೂಪದಲ್ಲಿ ಮತ್ತು ದಿನೇ ದಿನೇ ನಿಮಗೆ ಅನುಕೂಲ ರೂಪದಲ್ಲಿ ಆಗ್ತಾ ಹೋಗುತ್ತೆ. ಇದರಿಂದಾಗಿ ಪ್ರಾರಂಭದಿಂದಲೇ ನಿಮಗೆ ಅನುಕೂಲ ಆಗ್ತಾ ಹೋಗುತ್ತೆ. ಯಾಕಂದರೆ ಎಕ್ಸಾಮಿನೇಷನ್ ಈ ಪ್ರಾರಂಭದಿಂದಲೇ ಇರೋ ಕಾರಣದಿಂದಾಗಿ ನಿಮಗೆ ಅನುಕೂಲ ರೂಪದಲ್ಲಿ ಆಗಿದೆ, ಒಳ್ಳೆ ಲಾಭ ಆಗ್ತಾ ಹೋಗುತ್ತೆ. ಸ್ವಲ್ಪ ಆದಷ್ಟು ಹೆಚ್ಚಿನ ಗಮನ ಕೊಟ್ಟು ಓದಿದಷ್ಟು ಒಳ್ಳೆ ಪರ್ಸೆಂಟೇಜ್ ತೆಗೆಯುವಂಥ ಯೋಗ ಬರ್ತಾ ಹೋಗುತ್ತೆ. ಒಂದು ವ್ಯಾಪಾರ ಉದ್ಯಮದಲ್ಲಿ ಸಂಪೂರ್ಣವಾಗಿ ಈ ರಾಶಿಯವರಿಗೆ ಲಾಭದಾಯಕ ಆಗ್ತಾ ಹೋಗುತ್ತೆ. ಯಾಕೆ ಬೀದಿ ವ್ಯಾಪಾರ ಆಗಿರಲಿ, ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಲ್ಲಿ ಆಗಿರಲಿ, ಮತ್ತು ಹೋಟ್ಲ್ ಕೆಲಸ ಆಗಿರಲಿ, ಬಂಗಾರ ಕೆಲಸ ರೂಪದಲ್ಲಾಗಲಿ, ಯಾವುದೇ ವಿಚಾರ ಇದ್ದರೂ ಕೂಡ ಬಹಳ ಅನುಕೂಲ ಆಗಿ ಲಾಭದಾಯಕ ಆಗಿ ಮತ್ತು ಶುಭ ರೂಪದಲ್ಲೇ ಆಗಲಿ ಎಲ್ಲ ರೀತಿ ಲಾಭದಾಯಕ ಹಣಕಾಸು ರೂಪದಲ್ಲಿ ನಿಮಗೆ ಒತ್ತಡಕ್ಕಿಂತ ಚೆನ್ನಾಗಿದೆ ಅಂತ ಹೇಳೋದು ಪ್ರಾರಂಭದಿಂದಲೇ. ಈ ಒಂದು ವಿಚಾರ ಇದ್ದರೆ, ಎರಡನೇ ವಿಚಾರದಲ್ಲಿ ಅನನುಕೂಲ ರೂಪದಲ್ಲಿ ತೊಂದರೆಗಳಿದೆ. ಯಾವ ಥರ ಅಂತಂದರೆ, ಶನಿ ಪ್ರಭಾವ ಶಕ್ತಿ ಜಾಸ್ತಿ ಬೀರ್ತಾ ಹೋಗುತ್ತೆ. ಯಾಕೆ 8ನೇ ಸ್ಥಾನದಲ್ಲಿ ಸಂಚರಿಸ್ತಾನೆ ಶನಿ. ಈ ಶನಿ ಅಷ್ಟಮ ಶನಿ. ಕೆಲಸದಲ್ಲಿ ಅಡೆತಡೆ ಕೊಟ್ಟು ಓಡೋ ವ್ಯಕ್ತಿ ಕೂಡ ಕಾಲಿಡೋ ಜಗ್ಗಿ ಅಂತ ಆಗ್ಬಿಡುತ್ತೆ. ಯಾಕಂದ್ರೆ ಓಡೋ ಗಾಡಿಗೂ ಬ್ರೇಕ್ ಕೊಟ್ಟಂಗೆ ಆಗ್ಬಿಡುತ್ತೆ ಅಂತ. ಯಾಕಂದ್ರೆ ಒಳ್ಳೆಯ ಒಂದು ಲೆವೆಲ್ಗೆ ಹೋಗಿರ್ತೀರ, ಆ ಲೆವೆಲ್ ಕೂಡ ನಿಮಗೆ ತೊಂದರೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಬ್ರೇಕ್ ಕೊಟ್ಟರೆ ಜಾಸ್ತಿ ಬೇಗ ಫಾಸ್ಟ್ ಹೋಗೋಕ್ಕಾಗಲ್ಲ ತಮಗೆ. ಆ ಥರದಲ್ಲಿ ನಿಮಗೆ ಮಾನಸಿಕ ಒತ್ತಡ ಜಾಸ್ತಿ ಆಗ್ತದೆ. ಅಷ್ಟಮ ಶನಿ ನಿಮಗೆ ಸಂಪೂರ್ಣವಾಗಿ ಒಳ್ಳೆಯದಕ್ಕಿಂತ ಕೆಟ್ಟ ಪ್ರಭಾವ ಬೀಳುವಂಥ ಸ್ಥಾನ ಸಿಗುತ್ತೆ. ಇದರಿಂದಾಗಿ ತೊಂದರೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಕಾರಣದಾಗಿ ಸ್ವಲ್ಪ ಯಾವುದೇ ಕೆಲಸ ಮಾಡಿದ್ರು ಒತ್ತಡ ಇದ್ದರೂ ಕೂಡ ಸ್ವಲ್ಪ ನಿಭಾಯಿಸೋ ಶಕ್ತಿ ತಮ್ಮಲ್ಲಿ ಇದ್ದರೂ ಕೂಡ ಸ್ವಲ್ಪ ವಿಚಾರ ಮಾಡಿ ಮುಂದುವರೆದಷ್ಟು ಅನುಕೂಲ ಅಂತ. ಮತ್ತು ಆರೋಗ್ಯವೇ ಭಾಳ ಕಾಳಜಿ ಇರಬೇಕಾಗುತ್ತೆ. ಆರೋಗ್ಯ ಎಷ್ಟೇ ಸುಧಾರಣೆ ಇದ್ದರೂ, ಎಷ್ಟೇ ಚೆನ್ನಾಗಿದ್ದರೂ
ಸುಮ್ಮನೆ ಏನು ಬೇಕಾದ್ರೆ ತಿನ್ನೋದು, ಏನು ಬೇಕಾದ್ರೆ ಬಿಡೋದು, ಎಷ್ಟು ಬೇಕಾದ್ರೆ ಡ್ರಿಂಕ್ಸ್ ಮಾಡೋರಾಗಲಿ, ಇಲ್ಲ ಮಾಂಸ ರೂಪದಲ್ಲಿ ಏನೇ ತಿಂದು ಏನೋ ಮಾಡೋರಾಗಲಿ, ಅಂಥವ್ರು ಭಾಳ ಸ್ವಲ್ಪ ಅಜೀರ್ಣ ಶಕ್ತಿ, ಸ್ವಲ್ಪ ಆರೋಗ್ಯ ರೂಪದಲ್ಲಿ ತೊಂದರೆ ಪೆಟ್ಟು ಬೀಳ್ತಾ ಹೋಗುತ್ತೆ. ಇದರಿಂದಾಗಿ ಸಮಸ್ಯೆ ಎದುರಿಸೋಂಥ ಸ್ಥಿತಿ ಬರ್ತಾ ಹೋಗುತ್ತೆ. ಮತ್ತು ಯಾವುದೇ ಕಾರಣಕ್ಕೂ ಬೇಜವಾಬ್ದಾರಿ ಬೇಡ. ಯಾವುದೇ ಒಂದು ಆರೋಗ್ಯ ತೊಂದರೆ ಇದ್ದರೂ ತಕ್ಷಣವೇ ಆಸ್ಪತ್ರೆಗೆ ಹೋಗಿ ನೀವು ತೋರಿಸ್ಕೊಂಡು ಮುಂದುವರೆದಷ್ಟು ಭಾಳ ಅನುಕೂಲ. ಇಲ್ಲ ಅಂತಂದರೆ ಎಲ್ಲ ರೀತಿ ತೊಂದರೆ ಅನುಭವಿಸೋಂಥ ಯೋಗ ಬರ್ತಾ ಹೋಗುತ್ತೆ. ಮತ್ತು ಹಣಕಾಸಿನ ಬಗ್ಗೆ ಎಚ್ಚರಿಕೆ ಜಾಸ್ತಿ ವಹಿಸಬೇಕಾಗುತ್ತೆ. ಈ 2ನೇ ಹಂತದಲ್ಲಿ, ಈ ಫಸ್ಟ್ ಹಂತದಲ್ಲಿ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬೋದು. 2ನೇ ಹಂತದಲ್ಲಿ ತಮಗೆ ಸಂಪೂರ್ಣವಾಗಿ ಹಣಕಾಸು ಬಹಳ ಅಂದರೆ ಭಾಳ ತೊಂದರೆ ಪೆಟ್ಟು ಬೀಳ್ತಾ ಹೋಗುತ್ತೆ. ಕೆಲಸದಲ್ಲಿ ಒತ್ತಡದಿಂದಾಗಿ, ಹಣಕಾಸು ರೂಪದಲ್ಲಾಗಲಿ, ಮತ್ತು ಯಾವುದಕ್ಕೆ ಆಸ್ತಿ ಮಾಡೋದ್ರಲ್ಲಾಗಲಿ, ಮತ್ತು ಒಬ್ರು ಕೊಟ್ಟಿದ್ದ ದುಡ್ಡು ವಾಪಸ್ ಮರಳಿ ತೊಗೊಳೋದಾಗಲಿ ಭಾಳ ಕಷ್ಟ ಆಗಿರುತ್ತೆ. ಯಾಕಂದ್ರೆ ಕೊಡಂಗೆ ಇವರು ಬದಲ ಥರ ನೀವು ಎಷ್ಟೇ ಕೊಟ್ಟಿದ್ದು ನಿಜ ಆಗಿರ್ತಾರ, ಅದು ಆ ದುಡ್ಡು ಬರೋದು ನಿಮ್ಗೆ ಕಷ್ಟ ಕಠಿಣ ಆಗಿರುತ್ತೆ. ಆ ಕಾರಣಕ್ಕೆ ಸ್ವಲ್ಪ ಆದಷ್ಟು ಮಟ್ಟಿಗೆ ಜೋಪಾನವಾಗಿ ನೋಡ್ಕೊಂಡು ಜಾಗರೂಕತೆಯಿಂದಾಗಿ ದುಡ್ಡು ಕಾಸು ವಿಚಾರದಲ್ಲಿ ವಿಚಾರ ಮಾಡಬೇಕಾಗುತ್ತೆ. ಮತ್ತು ಕೌಟುಂಬಿಕ ಏರಿಳಿತ, ಕುಟುಂಬದಲ್ಲಿ ಸಣ್ಣ ಪುಟ್ಟ ಜಗಳ, ಕಿರಿಕಿರಿ, ವಾದ ವಿವಾದಗಳು ಜಾಸ್ತಿ. ಸಣ್ಣ ಪುಟ್ಟಕ್ಕೂ ನಿಮಗೆ ಮುಂಗುಪಿತನ ಬರುತ್ತೆ. ಈ ರಾಶಿಯವರಿಗೆ ಮುಂಗುಪಿತನ ಭಾಳ. ಈ ಮುಂಗುಪಿತನದಿಂದಾಗಿ ಸ್ವಲ್ಪ ಪೆಟ್ಟು ತಿಂದು ನಿಮ್ಮ ಮುಂಗುಪಿತನ ನಿಮಗೆ ಮುಳು ಥರ ಕಾಣ್ತಾ ಹೋಗುತ್ತೆ. ಇದರಿಂದಾಗಿ ಒತ್ತಡ ಜಾಸ್ತಿಯಾಗಿ ಕಿರಿಕಿರಿ ಆಗಿ ಮನೇಲಿ ಜಗಳ, ಕಿರಿಕಿರಿ, ಗದ್ದಲ, ಅಣ್ಣ ತಮ್ಮ ಜಗಳ ಆಗೋದು, ಇಲ್ಲ ಅಕ್ಕ ತಂಗಿ ಜಗಳ ಆಗೋದು, ಇಲ್ಲ ವಾರಗಿತ್ತರ ಜಗಳ ಆಗೋದು, ಈ ರೂಪದಲ್ಲಿ ಮನೆಯಲ್ಲೇ ಒಂದು ರಣರಂಗ ಆಗುವಂಥ ಪ್ರಸಂಗ ಬರ್ತಾ ಹೋಗುತ್ತೆ. ಆ ಪ್ರಸಂಗದಲ್ಲಿ ತಾವು ಎಷ್ಟು ಮಟ್ಟಿಗೆ ಸಿಟ್ಟಲ್ಲಿರ್ತಾರೆ ಅಷ್ಟೇ ಮಟ್ಟಿಗೆ ಸ್ವಲ್ಪ ಅಂದರೆ ಸ್ವಲ್ಪ ಕೋಪ ತಾಪ ಕಮ್ಮಿ ಮಾಡ್ಕೊಂಡಷ್ಟು ಭಾಳ ಅನುಕೂಲ ಆಗ್ತಾ ಹೋಗುತ್ತೆ. ಇಲ್ಲಂತಂದರೆ ಒತ್ತಡ ಮೇಲೆ ಒತ್ತಡ, ಸಮಸ್ಯೆ ಆಗ್ತಾ ಹೋಗುತ್ತೆ. ಇದಕ್ಕೆ ಪರಿಹಾರ ರೂಪದಲ್ಲಿ ಯಾವ ಥರ ಇದೆ? ಪ್ರತಿ ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ಹಾಲಿನ ಅಭಿಷೇಕ ರೂಪದಲ್ಲಿ ನಡೆಸಬೇಕಾಗುತ್ತೆ. ಅದು ಮಾಡಿ ಬೆಳಗಿನ ಜಾವ ಮಾಡಿದಷ್ಟು ಭಾಳ ಅನುಕೂಲ. ಬರುವಂಥ ವಿಘ್ನಗಳು ನಿರುಗ್ನೆಯಿಂದ ಕೆಲಸ ನಡೀತಾ ಹೋಗುತ್ತೆ. ಕಷ್ಟಗಳು ಬಂದಷ್ಟು ಹಾಲಿನ ರೂಪದಲ್ಲಿ ಹೋಗ್ತಾ ಇರುತ್ತೆ. ಮತ್ತು ನೀವು ಏನೇ ಕೆಲಸ ಮಾಡಿದ್ರು ಅಡೆತಡೆ ಬಂದರೂ ಅದು ಅಲ್ಲಿಗೆ ನಿಂತು ಬಿಡುತ್ತೆ. ಹಾಗಾಗಿ ಪ್ರತಿ ಸೋಮವಾರ ಒಂದು 5 ಸೋಮವಾರ ಹಾಲಿನ ಅಭಿಷೇಕ ರೂಪದಲ್ಲಿ ಶಿವಲಿಂಗಕ್ಕೆ ಅರ್ಪಣೆ ಮಾಡಿ ಭಾಳ ಒಳ್ಳೆಯದಾಗುತ್ತೆ. ಮತ್ತು ಹೆಚ್ಚಿನ ವಿವರವಾಗಿ ನಮ್ಮ ಸಂಪರ್ಕಿಸಿ ಪರಿಹಾರ ಪಡೆದುಕೊಳ್ಳಿ. ದೇವರು ಒಳ್ಳೇದು ಮಾಡಿ ವೀಕ್ಷಕರೇ. ಸರ್ವಜನ ಸುಖನ ಭವಂತು.